ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಲಿನ ಹೋಗಿ ಹುಲಿನ ಮಾಡೋದಂತ, ಕಡ್ಡಿನ ಹೋಗಿ ಗುಡ್ಡ ಮಾಡೋದಂತ. ಹಿಂಗ ಸಣ್ಣ ಸಣ್ಣ ವಿಷಯಗಳಿರ್ತಾವಲ್ಲ, ಅದನ್ನು ತಗೊಂಡು ಹೋಗಿ ದೊಡ್ಡದಾಗಿ ಮಾಡಿ ಒಂದಿಷ್ಟು ಸುಳ್ಳುಗಳನ್ನ ಸೇರಿಸಿ ಫೇಕ್ ನ್ಯೂಸ್ ಕೊಡ್ಲಿಕ್ಕತ್ತಿದ್ದು ಒಂದಿಷ್ಟು ಚಾನಲ್ಗಳಂತ. ಹಿಂಗಂತ ನಾ ಹೇಳಿಕತ್ತಿಲ್ರಪ್ಪ, CM DK ಶಿವಕುಮಾರ್ ಅವರು ಹೇಳಲಿಕ್ಕತ್ತಾರ. ಯಾಕಂದ್ರೆ ಇವತ್ತು ಮುಂಜಾನೆ ಸುಮ್ಮನೆ ರೆಗ್ಯುಲರ್ ಚೆಕಪ್ ಅಂತ ಹೇಳಿ ದವಾಖಾನಿಗೆ ಹೋಗಿದ್ರಂತ. ಅವ್ರು ಹೊರಗೆ ಬರುವಷ್ಟ್ರಾಗ ಒಂದಿಷ್ಟು ಚಾನಲ್ಗಳದ್ರಾಗ CM ದವಾಖಾನೆಗೆ ಅಡ್ಮಿಟ್ ಆಗ್ಯಾರ ಅಂತ ಬಂದು ಬಿಟ್ಟಿತ್ತಂತ. ಟಿವಿಲಿ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹೋಗಿದ್ದೀರಿ ಅಂತ ಗೊತ್ತಾಯ್ತು ಅಂತ ಅಂದ್ಬಿಟ್ಟು. ಹಿಂಗೆ ನಿಮ್ಗೆ ಬಹಳ ಫೇಕ್ ನ್ಯೂಸ್ ಅಂದ್ರೆ ಬಹಳ ನಶೆ ಬಂದ್ಬಿಟ್ಟಿರ್ತದೆ. ಹಾಸ್ಪಿಟಲ್ಗೆ ಹೋಗಿ ರೊಟೀನ್ ಚೆಕ್ ಮಾಡಿಸಿರ್ಲಿಲ್ಲ, ಸುಮ್ಮನೆ ಒಂದು ರೊಟೀನ್ ಚೆಕ್ ಮಾಡ್ಸೋಣ ಅಂತ ಬಾದರ್ದಿದ್ದೆ. ಯಾಕೆಂದ್ರೆ ಲೇಟ್ ಮಲ್ತಿದ್ದೆ, ನಾನು ಮಾಡ್ಸೋಣ ಅಂತ ಹೋಗಿದ್ದೆ. ಈಗ ನನ್ನ ಪ್ರೈವೇಟ್ ಸೆಕ್ರೆಟರಿ OSG ಹೇಳ್ತಾ ಇದ್ರು, ಟಿವಿಲಿ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಹೋಗಿದ್ದೀರಿ ಅಂತ ಗೊತ್ತಾಯ್ತು ಅಂತ ಅಂದ್ಬಿಟ್ಟು. ಹಿಂಗೆ ನಿಮ್ಗೆ ಬಹಳ ಫೇಕ್ ನ್ಯೂಸ್ ಅಂದ್ರೆ ಬಹಳ ನಶೆ ಬಂದ್ಬಿಟ್ಟಿರ್ತದೆ. ಆಯ್ತು ಬಿಡ್ರಿ CM ಸಾಹೇಬ್ರೆ, ಆದ್ರೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊಳಿಕತ್ತೀನಿ. ಈ ತರ ಫೇಕ್ ನ್ಯೂಸ್ ಅಂದ್ರೆ ಸತ್ಯಕ್ಕೆ ದೂರ ಇರೋ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಾರ್ದೇನೆ ಎಲ್ಲೂ ಪೋಸ್ಟ್ ಮಾಡಬಾರ್ದು, ಹೇಳಬಾರ್ದು ಅಂತ ಸ್ವಲ್ಪ ನಿಮ್ಮ ಗೃಹ ಮಂತ್ರಿಯವರಿಗೆ ಬುದ್ಧಿ ಹೇಳ್ರಲ್ಲ, ದಯವಿಟ್ಟು ಕೇಳ್ಕೊಳಿಕತ್ತೀನಿ. ಯಾಕಂದ್ರ ಪೂರ್ತಿ ತಿಳ್ಕೊಳ್ಳಾರ್ದೇನೆ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ರು. ಹೆಂಗ್ ಅಂತೀನಿ, ಅಟಾರ್ನಿ ಜನರಲ್ ಅಂತ ಯಾವುದೇ ಸ್ಟೇಟ್ಮೆಂಟೇ ಕೊಟ್ಟಿರ್ಲಿಲ್ಲ ಅಂತ. ಆಕ್ಚುಲ್ ಆಗಿ ಎಥೆನಾಲ್ ಹಂಚಿಕೆ ಮತ್ತು ಅದೇ ಥರದ ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸೋದ್ರ ಬಗ್ಗೆ ಆಗಿರಬಹುದು, ಅಥವಾ ಈ ಥರ ಹಂಚಿಕೆದಾಗ ಯಥಾಸ್ಥಿತಿ ಕಾಯ್ದುಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗಿತ್ತಂತ. E20 ಕಾರ್ಯಕ್ರಮ ಅನ್ನೋದು ಪ್ರಯೋಗ ಅಂತ ಅದ್ರ ಬಗ್ಗೆ ಅಟಾರ್ನಿ ಜನರಲ್ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಆದ್ರೆ ಇವ್ರು ಹಿಂಗ ಪೋಸ್ಟ್ ಮಾಡಿಬಿಟ್ಟಾರ. ಅದಕ್ಕ ಹೇಳಿದ್ರಪ್ಪ, ಗೃಹ ಮಂತ್ರಿಗಳಿಂದ ಇಷ್ಟರೇ ನಿರೀಕ್ಷೆ ಮಾಡಬಹುದಾ ಇಲ್ಲ, ನೀವ ಹೇಳ್ರಿ ಇದಕ್ಕೆ. ಅಲ್ಲ, ಹಿಂಗ ಸುಮ್ನ ಪೂರ್ತಿ ಗೊತ್ತಿಲ್ಲಾರ್ದೆ ಪೋಸ್ಟ್ ಹಾಕೋ ಬದಲಿ ಸ್ವಲ್ಪ ವಿಧಾನಸೌಧದ ಮುಂದ ಅವಾಗವಾಗ ಒಂದು ಸಣ್ಣ ವಾಕ್ ಹೋಗಿ ಬರ್ರಿ ಅಲ್ಲ. ಯಾಕಂದ್ರ ಇದು ಬೆಂಗಳೂರಿನ ಮುಖ್ಯ ಜಾಗ ಐತಿ. ವಿಧಾನಸೌಧದ ಮುಂದೆನೆ ಈ ಲೆವೆಲ್ ಕಚ್ಚಾಡ್ಲಿಕ್ಕತ್ತಾರ ಅಂದ್ರೆ ಏನದು, ಯುವಕರು ಯಾವ ಅಂಜಿಕಿಲ್ಲ ಅಳುಕಿಲ್ಲ ಹಿಂಗ ಹೊಡಪೆಟ್ ನಡೆಸ್ಲಿಕ್ಕತ್ತಾರ. ಇದು ವಿಧಾನಸೌಧದ ಮುಂದೆ ಹೌದಾ ಇಲ್ಲ ಅಂತ ಚೆಕ್ ಮಾಡಿ ನೋಡಿದ್ರೆ ಖರೆ ಅಂತ ನೋಡ್ರಪ್ಪ. ಅಂದ್ರ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಷ್ಟು ಚಂದ ಐತಿ ಅಂತ ನೋಡ್ರಿ. ಬಹುಶಃ ಯುವಕರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಚಂದ ಐತೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಲಿಕ್ಕಂತಾನೆ ಈ ಜಾಗ ಆಯ್ಕೆ ಮಾಡ್ಕೊಂಡ್ರ ಅಲ್ಲ ಹೊಡಪಟ್ ಚಾಲು ಮಾಡಿದ್ರ ಹೆಂಗ್ ಅಂತೀನಿ. ಬಿಡ್ರಿ, ಇದು ಇನ್ನ ಏನಲ್ಲ, ಇನ್ನೊಂದು ದೃಶ್ಯ ನೋಡಿದ್ರೆ ಮತ್ತೆಷ್ಟು ಗಾಬರಿ ಆಗ್ತಿದ್ ನೀವು. JP ನಗರದಾಗಂತ ನಮ್ಮ ರಾಜಧಾನಿ ಬೆಂಗಳೂರಿನಾಗೆ ಹಿಂಗ ಮಂದೆಲ್ಲ ಓಡಾಡುವಂತ ರೋಡ್ನ್ಯಾಗೆ ವ್ಯಕ್ತಿ ಮನುಷ್ಯನೊಬ್ಬನ್ ಹಿಂಗ ಅಟ್ಟಾಡ್ಸಿ ಹೊಡಿಲಿಕತ್ತಿದ್ದು ದೃಶ್ಯ ನೋಡಿದ್ರೆ ಗಾಬರಿ ಆಗ್ತದ ನನಗ. ಮಂದಿ ಓಡಾಡ್ಲಿಕತ್ತಾರ, ಗಾಡಿಗಳು ಓಡಾಡ್ಲಿಕತ್ತಾವ, ಸಂಬಂಧ ಇಲ್ಲ ನಾವ್ರಂಗ. ಹಿಂಗಾದ್ರೆ ಹೆಂಗ್ ಹೇಳ್ರಿ? ಇನ್ನು ಬಲ್ಲ ಮೂಲಗಳಿಂದ ಬಂದ ಸುದ್ದಿ ಪ್ರಕಾರ ಪ್ರದೀಪ್ ಈಶ್ವರ್ ಅವರು ಸಿಕ್ಕಾಪಟ್ಟೆ ಕಣ್ಣೀರ ಧಾರೆ ಹರಿಸಿದ್ದಾರಂತ. CM DK ಶಿವಕುಮಾರ್ ಅವರು ಹೆಂಗ್ ರಿಯಾಕ್ಟ್ ಮಾಡಿದ್ರ ಅನ್ನೋದನ್ನ ನೋಡಿರ್ತಾರೆ. ಹಿಂಗಾಗಿ ಅವ್ರ ಬಳಿ ಹೋಗಿ ಏನ್ ದುಃಖ ತೋಡ್ಕೊಳ್ಳೋದು ಹೆಂಗ್ ಸಾಧ್ಯ ಐತಿ? ಅವ್ರ ದುಃಖ ತೋಡ್ಕೋಬೇಕು ಅಂದ್ರೆ ಅಗದಿ ಕ್ಲೋಸ್ ಆಗಿರುವಂತ ಎದೆಯಲ್ಲಿ ಬಗದ್ರ ಸಿದ್ದರಾಮಯ್ಯನವರೇ ಕಾಣ್ತಾರಲ್ಲ, ಅದಕ್ಕೆ ಅವ್ರನ್ನ ಭೇಟಿಯಾಗಿ ಭಾವುಕರಾಗ್ಯಾರಂತ, ಕಣ್ಣೀರ ಧಾರೆ ಹರಿಸ್ಯಾರಂತ. ಆದ್ರ ಇವ್ರದೊಂದು ಹಳಿ ವಿಡಿಯೋ ಈಗ ವೈರಲ್ ಆಗ್ಲಿಕ್ಕತ್ತದ. ಬಹುಶಃ ತಾವಾಡಿದ ಮಾತೇ ತಿರುಗಿ ಬಾಣ ಆಯ್ತೇನೋ ಅಂತ ಅನಿಸ್ಬಿಡ್ತದೆ. ಈಗಿನ ಈ ಪರಿಸ್ಥಿತಿಗೆ ಇವ್ರಿಗೆ ಸೂಟ್ ಆಗ್ತೈತೆ ಏನೋ, ಅದಕ್ಕೆ ಇಷ್ಟು ವೈರಲ್ ಆಗೈತೆ ನೋಡ್ರಪ್ಪ. ನಾಳೆ ಬೆಳಗ್ಗೆ ನೀವು ಯಾರನ್ನೋ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡಿ ಕೇಸ್ ಹಾಕಿಸಿದಾಗ ನಾಳೆ ಅವ್ನು ನಿಮ್ಮ ಲೈಫೇ ಹಾಳು ಮಾಡಬಾರ್ದು. ದಯವಿಟ್ಟು ಇದೊಂದು ವಿಚಾರದಲ್ಲಿ ಎಲ್ಲರೂ ಅಲರ್ಟ್ ಆಗಿರಿ.
ನನ್ನ ಮೇಲೆ ಕೇಸ್ ಹಾಕ್ಸಿದ್ದಕ್ಕೆ ಇವತ್ತು ನಾನು ಸುಧಾಕರ್ ಅವರ ರಾಜಕೀಯ ಜೀವನ ಮುಗಿಸ್ಲಿಲ್ವಾ? ಮುಗಿಸಿದ್ದೀನಿ. ಮತ್ತೆ ಎಲ್ಲಾದ್ರೂ ಗೆಲ್ಲಕ್ ಬಿಡ್ತೀನಾ? ಮಮ್ಮಲ್ನ ಅವಡ್ರ ಜಾಕವಡು. ನಾನ್ ಸ್ಟ್ಯಾಂಡ್ ಕ್ಲಿಯರ್. ಸುಧಾಕರ್ ಅವ್ರು ಲೋಕಸಭೆಗೆ ನಿಂತ್ಕೊಳ್ಳಿ, ಅಲ್ಲೂ ಸೋಲಿಸ್ತೀವಿ. ಏನೀಗ ZP TPS ನಗರಸಭೆ ನೋಡ್ರಿ, ಅಳವ್ರು ಅಳ್ಳಿ, ಬಿಜೆಪಿ RSS ಜಪ ಮಾಡೋರು ಮಾಡ್ಲಿ, ನಾನಂತೂ ಫುಲ್ಲು ರೀಲ್ಸ್ ಸಾರಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಫುಲ್ ಆಕ್ಟಿವ್ ಆಗ್ಯಾರ. ಮೀಟಿಂಗ್ನಾಗ ಏನ್ ಸಿಟ್ ಅಂತೀನಿ, ಅಲ್ಲಿ ಏನ್ ತಿಳ್ಕೊಂಡ್ರಿ ನೀವು? ಇಷ್ಟು ಲಕ್ಷಾಂತರ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿಸಿದ್ದೆ ಖರೆ ಆಗಿತ್ತಂದ್ರ ಸಂಖ್ಯೆ ಯಾಕೆ ಕಡಿಮೆ ಆಗಿಲ್ಲ? ಇಷ್ಟು ಕೋಟಿ ಗಟ್ಲೆ ಖರ್ಚು ಮಾಡಿದ್ದು ವಿಫಲ ಆಗಿದ್ದು ಯಾಕ? ರೊಕ್ಕ ಎಲ್ಲಿ ಹೋಯ್ತು? ಖರೆ ಕೆಲಸ ಆಗೈತೋ ಇಲ್ಲೋ? ಏನ್ ನನಗೇನ್ ಕಿವ್ಯಾಗ ಹೂವ ಇಟ್ಕೊಂಡು ಏನ್ ತಿಳ್ಕೊಂಡ್ರಿ ಅಂತ ಹೇಳಿ ಫುಲ್ ಸಿಟ್ಟಿಗೆ ಎದ್ದು ಬಿಟ್ಟಾರ. BBMP ಪಶು ಸಂಗೋಪನಾ ಅಧಿಕಾರಿಗಳು ಇವ್ರದ್ದು ಸಿಟ್ಟು ನೋಡಿ ಗಾಬರಿಯಾಗ್ಬಿಟ್ರು. ಅಲ್ಲ ರೀ, ಮೀಟಿಂಗ್ ಯಾಕೆ ಬಂದಿದ್ದೀರಿ? ಏನು ಹೊರಗಡೆ ಕಳಿಸ್ಬೇಕಾ ನಿಮ್ಗೆ? ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲಿ? ಎಷ್ಟಾಗಿದೆ 5 ವರ್ಷದ ಖರ್ಚು? ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅವರು? ಒಟ್ಟು ಎಷ್ಟು ಜನ ಇದ್ದೀರಿ? 19 ಜನ ಆಫೀಸರ್ಸ್ ಇಟ್ಕೊಂಡು ಒಂದು ಡೇಟಾ ತಗೊಂಡ್ ಬರಕ್ಕಾಗಲ್ಲ ಮೀಟಿಂಗಿಗೆ. ಫಸ್ಟ್ ರಿಲೀವ್ ಮಾಡಿ ಇವತ್ತು. ರಿಲೀವ್ ಇನ್ ಫ್ರಮ್ ಹಿಯರ್. ಐ ಡೋಂಟ್ ವಾಂಟ್ ಇಟ್ ಟು ಕಂಟಿನ್ಯೂ. ಪ್ಲೀಸ್ ರಿಲೀವ್. ಯಾರಾದ್ರೂ ಬರ್ತಾರೆ. ಇವ್ರಿಗೆ ಇಷ್ಟು ಒಂದು ಬೇಸಿಕ್ ಗವರ್ಮೆಂಟ್ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಹೇಳಿ. 5 ವರ್ಷದ ಡೇಟಾ 42.5 crores. You see, that is for 5 years. 25 years? ಇಲ್ಲ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅದು ಇವತ್ತಿನದಾದ್ರೆ 200, ಬಟ್ ಆಕ್ಚುಯಲ್ ವಿಲ್ ಬಿ ಲೆಸ್, 120. ಇವ್ರದ್ದು ಹೆಂಗೆ ಅಂದ್ರೆ, ಸಾರಿ ಟು ಸೇ ದಿಸ್, ಐ ಅಗೇನ್ ಗಿವ್ ಯು ದ ಆಪರ್ಚುನಿಟಿ ಟು ಡಿಸ್ಪ್ರೂವ್ ಮೀ. ಹಾವು ಸಾಯ್ಬಾರ್ದು, ಕೋಲ್ ಮುರಿಬಾರ್ದು, ಇವ್ರದ್ದು ನಡೀತಾ ಇರ್ತಾರೆ. ಇನ್ನ 10 ವರ್ಷ 20 ವರ್ಷ ಆದ್ರೂ ಇದು ನಡೀತಾರೆ. ಯಾರು ಇದನ್ನ ಅಡ್ಮಿನಿಸ್ಟ್ರೇಟ್ ಮಾಡೋರು? ಯಾರು? ಏಜೆನ್ಸಿ ಯಾರು ಹೇಳ್ರಿ? ಏನು ಇಲ್ಲಿ ಕಿವಿಯಲ್ಲಿ ದಾಸವಾಳ ಹೂವು ಇಟ್ಕೊಂಡು ಕೂತಿದ್ದೀನ? 5 ಸರ್ವಿಸ್ ಪ್ರೊವೈಡರ್ಸ್ ಇದೆ. ಕಿವಿಯಲ್ಲಿ ದಾಸವಾಳ ಹೂವು ಕಾಣ್ತಾ ಇದೆ ನಂದು. ಜನ ಇಲ್ಲಿ ಸಾಯ್ತಾ ಇದ್ರೆ ನಿಮ್ಗೆ ಚೆಲ್ಲಾಟ. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನು ಮ್ಯಾಜಿಕ್ ಇದು? ಈ ಏಜೆನ್ಸಿಗಳು ಎಷ್ಟು ವರ್ಷದಿಂದ ಇದ್ದಾವೆ? 90 ಸಬ್ಮಿಷನ್ಸ್ ಸೆಂಟಿಲ್ 19 ಅಲ್ಲಿ ತನಕ ಟೆಂಡರ್ ಮಾಡಿ ರೆಗ್ಯುಲರ್ ಆಗ ಆಸ್ ಪರ್ ದ ರೂಲ್ KPC ಮಾಡ್ತಾ ಇರಲಿಲ್ಲ ಸರ್. ಹಟ್ಟಸಾಡ್ ಆಗಿ ಮಾಡ್ತಾ ಇತ್ತು. 19 ಆದ್ಮೇಲೆ ಟೆಂಡರ್ ಮಾಡಿ ರೆಗ್ಯುಲರ್ ಆಗಿ ಅಲ್ಲಿಂದ ಆಪರೇಷನ್ ನಡೀತಾ ಇದೆ ಸರ್. 5 ಸರ್ವಿಸ್ ಪ್ರೊವೈಡರ್ ಇದ್ದಾರೆ. ಈಗ ಅದೇ 5 ಸರ್ವಿಸ್ ಪ್ರೊವೈಡರ್ ಮಾತ್ರ NGOಗಳು ಮಾತ್ರ ಆಪರೇಷನ್ ಮಾಡ್ತಾ ಇದ್ದಾರೆ ಸರ್. ಬೇರೆ ಯಾವ NGOಗಳನ್ನು ಟು ರೀಚ್ ದ ಟಾರ್ಗೆಟ್ ಯಾರು ಬರ್ತಾ ಇಲ್ಲ ಸರ್. ಪರ್ಫೆಕ್ಟ್ಲಿ ಮ್ಯಾನೇಜ್ ಸಿಸ್ಟಮ್ ಇದೆ, ಅದು ಹೇಳಿ. ಔಟ್ಸೈಡರ್ ಬರೋ ಆಗಿಲ್ಲ, ಇನ್ಸೈಡರ್ ಇವರೇ ಇರಬೇಕು. ಇನ್ನ 100 ವರ್ಷ ಆದ್ರೂ ಇದೇ ಕೆಲಸ ಮಾಡ್ತಾ ಇರಬೇಕು. ನಾನು ಹೇಳ್ತೀನಲ್ಲ ಪದೇ ಪದೇ, ಬೆಂಗಳೂರಿನಲ್ಲಿ ಹಳೆ ಕಲ್ಲು ಹೊಸ ಬಿಲ್ಲು, ನಿಮ್ದು ಅದೇ ಸಂಸ್ಕೃತಿನೇ. ಇನ್ಯಾರು ಬರೋದು ಇಲ್ಲ, ಇನ್ಯಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವರೇ ಮಾಡ್ಬೇಕು. ಈ ಸಮಸ್ಯೆ ಹಿಂಗೆ ಇರಬೇಕು, ಜನ ಅನುಭವಿಸ್ತಾ ಇರಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇರ್ಬೇಕು, ನಿಮ್ಗೆ ದುಡ್ಡು ಖರ್ಚು ಆಗ್ತಾ ಇರ್ಬೇಕು, 5 ಏಜೆನ್ಸಿ ಚೆನ್ನಾಗಿರ್ಬೇಕು.
ಟ್ಯಾಕ್ಸ್ ಕಟ್ಟೋ ಜನ ಅವ್ರ ಬದುಕು ಹೈರಾಣ ಆಗ್ಲೇಬೇಕು. ಏನು ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಯಾರಿಗೋಸ್ಕರ ನಾವ್ ಇಲ್ಲಿ ಕೂತಿದೀವಿ ಅನ್ನೋದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತೀರಾ? ಏನ್ ಸಾಧನೆ ಮಾಡಿರೋದು ನೀವು? ಸ್ಟೆರಿಲೈಸೇಷನ್ 25 ವರ್ಷ ಮಾಡಿ ಅಬ್ಸಲ್ಯೂಟ್ಲಿ ಸೇಮ್ ಪಾಪ್ಯುಲೇಷನ್ ಮೇಂಟೈನ್ ಆಗ್ತಾ ಇದೆ ಸ್ಟ್ರೇ ಡಾಗ್ಸ್ ಅಂತ ಹೇಳಿದ್ರೆ ಏನಕ್ಕಿದ್ದೀರಾ ನೀವು 19 ಜನ? ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾತಾಡಕ್ ಹೋದ್ರೆ ಇನ್ನೊಂದು ಬೇರೆ ತರ ಮಾತು ಬರುತ್ತೆ, ನಿಮ್ಗೆಲ್ಲ ಸಿಟ್ಟು ಬರ್ತದೆ ನಾವು ಹಳ್ಳಿ ಭಾಷೆಯಲ್ಲಿ ಮಾತಾಡಿದ್ರೆ. ಟ್ಯಾಕ್ಸ್ ಕಟ್ತಾ ಇರ್ಬೇಕು, ಇಲ್ಲಿ ನಡೆಯೋದು ನಡೀತಾನೆ ಇರ್ಬೇಕು ವರ್ಷ ವರ್ಷ. ಏನ್ ಸುಧಾರಣೆ ಏನ್ರಿ ಮಾಡಿದ್ದೀರಾ ನೀವು? 19 ಜನ ಇಟ್ಕೊಂಡು 5 ಏಜೆನ್ಸಿ ಇಟ್ಕೊಂಡು. ಇನ್ನು ಮತ್ತೊಂದು ಖುಷಿ ಸುದ್ದಿ, ಕೇಂದ್ರ ಸರ್ಕಾರ 19 kg ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಅಂದ್ರೆ ಕಮರ್ಷಿಯಲ್ ಸಲುವಾಗಿ ಬಳಸುವಂತಹ ಸಿಲಿಂಡರ್ ಬೆಲೆಯನ್ನ 183 ರೂಪಾಯಿ 50 ಪೈಸೆಯಷ್ಟು ಇಳಿಕೆ ಮಾಡೈತಿ. ಈ ಪರಿಷ್ಕೃತ ದರಗಳು ಜುಲೈ 1 ಅಂದ್ರೆ 20ನೇ ತಾರೀಕಿನಿಂದ ಜಾರಿಗೆ ಬರ್ತೈತಿ. ಹಿಂಗಾಗಿ ಹೋಟೆಲ್ ಮತ್ತು ವ್ಯಾಪಾರಸ್ಥರಿಗೆ ಅಗದಿ ನೆಮ್ಮದಿಯಿಂದ ಅದಾರ. ಆದ್ರ ಮತ್ ಕೇಳಕ್ ಹೋಗ್ಬೇಡ್ರೆ, ಮನಿ ಬಳಕೆದೈತಲ್ಲ 14.2 ಸಿಲಿಂಡರ್, ಅದ್ರಾಗ ಯಾವ್ದು ರೇಟು ಚೇಂಜ್ ಆಗಿಲ್ಲ. ಅದ್ರ ವಿಷಯ ಅದಲ್ರಿ, ಈ ತರ ಹೇಳ್ತಿರ್ತಾರ ನೋಡ್ರಿ ಕೆಲವರು, ಹೇಳಿದ ಅಡ್ಡಬಾಯಿ ಹಾಕ್ತಿರ್ತಾರ ನೋಡ್ರಿ. ಈ ಏನು ಎಲ್ಲ ರೇಟ್ ಹೆಚ್ಚಾಗ್ತೈತಿ, ಎಲ್ಲ ಮೋದಿ ಸಲುವಾಗಿ ಹಿಂಗ ಆಗ್ತೈತಿ ಅಂತ ಅಂತಿರ್ತಾರ ನೋಡ್ರಿ. ಯಾರಂತಾರ ಹೇಳ್ರಿ ಹೆಚ್ಚಾಗಿ? ಅವ್ರ ಅನ್ನೋದ್ರದ್ದೆಲ್ಲ ಉಲ್ಟನೇ ಆಗ್ತಿರ್ತದ. ಇಂಥವ್ರು ಮಾತಾಡ್ಬೇಕು ಅವಾಗ ಅವಾಗ. बिजली महंगी हो जाएगी, पेट्रोल महंगा हो जाएगा, गैस महंगी हो जाएगी, सारा का सारा महंगा होने जा रहा है. क्यों? नरेंद्र मोदी की राजनीति, नरेंद्र मोदी की इकोनॉमिक पॉलिसी. ನಾ ಹೇಳ್ದಾಗೆ ಗೊತ್ತಾಗಿರ್ತೈತಿ ನಿಮ್ಗ. ರಾಹುಲ್ ಗಾಂಧಿನೇ ಈ ತರ ಅಡ್ಡಬಾಯಿ ಹಾಕುದು, ಈ ತರ ಮಾತಾಡುದು, ಆದ್ರ ಅವ್ರು ಹೇಳಿದ್ದು ಒಂದು ಖರೇನೇ ಆಗುದಿಲ್ಲ. ಅದು ವಿಚಿತ್ರ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.